ಇದು 2021ರಲ್ಲಿ ನಾವು ಅಂಜನವರು ನಮ್ಮ ರಂಗಬೇರಂಗಿಲೆ ಮಾಡಬೇಕಿತ್ತು. ಆವಾಗಲೇ ಕಾಲಾಂತರದಿಂದ ಆಗಿರಲಿಲ್ಲ. ಅವ್ರು ಬಂದು ನಮ್ಮ ಹತ್ರ ಎಲ್ಲ ನಾವೊಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡದ ಭಾಷೆ ಹುಲಿಬೀರ ಅಂತ ಒಂದು ಸಿನಿಮಾ ಕತೆ ಮಾಡ್ಕೊಂಡಿದ್ದೆ. ಹಾಗೆ ನಾವು ಈ ನಿರ್ಮಾಪಕರನ್ನು ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿನಿಂದಲೂ. ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು. ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು. ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ, ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು. ಹೀಗೆ ಈ ಚಿತ್ರದ ಜರ್ನಿಸ್ ಪ್ರಾರಂಭ ಆಯಿತು. ಈಗ ನವೆಂಬರ್ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು. ಬಾದಾಮಿಯ ಸುತ್ತಮುತ್ತ. ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕ್ಕಾಗಲಿಲ್ಲ. ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ 31 ದಿನ, ಎರಡನೇ ಹಂತ ಚಿತ್ರೀಕರಣ 20 ದಿನ ಮಾಡಿದೆವು. ಒಟ್ಟು 51 ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ. ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ. ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಸಮರ್ಥ ಅವರು ಮ್ಯೂಸಿಕ್ಕು. ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮ್ರಾಮನ್ನು ಉತ್ತರ ಕನ್ನಡದವರೇ, ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕನೇ, ಅಂಜನವರು ಉತ್ತರ ಕರ್ನಾಟಕದವರೇ. ಈ ಭಾಷೆಯ ಪೂರ್ಣ ಉತ್ತರ ಕನ್ನಡದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ. ಈಗ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ರು. ರಂಗಯ್ಯ ರಘು ಸರ್ ಇದ್ದಾರೆ, ರಾಜೇಂದ್ರ ಕಾಮತ್ ಸರ್ ಇದ್ದಾರೆ, ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಸರ್ ನಮ್ಮೂರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ, ಹುಲಿ ಅನ್ನೋದು ಜಾಸ್ತಿ ಉಡಾಳ ಹುಡುಗರಿಗೆ. ಹುಲಿ ಬಂತು ನೋಡು ಅಂತ ಈ ಥರ ಎಲ್ಲ ಅನ್ನೋದು. ಹಾಗೆ ಅವನಿಗೆ ಹಂಗೆ ಹೇಳ್ತಾ ಹುಲಿ ಬೀರ ಅಂತ ಹೆಸರು ಬರ್ತದೆ. ಆ ಥರ ಅಲ್ಲ, ಎಲ್ಲರೂ ಕರಿತಾ ಇದ್ದಾರೆ ಊರಲ್ಲಿ, ಹುಲಿ ಬಂತು ನೋಡು ಆ ಥರ. ಸರ್ ಇದು ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ. ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತೇವೆ. ಹೌದು, ರಂಗಯ್ಯ ರಘು ಸರ್ ತಾತನ ಕ್ಯಾರೆಕ್ಟರ್ ಮಾಡ್ತದೆ, ಹೀರೋ ತಾತ ಕ್ಯಾರೆಕ್ಟರ್. ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು. ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು. ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ಅನ್ನೋದು ತೋರಿಸುವಂತ ಸಿನಿಮಾ. ಅಲ್ಲ, ಎಲ್ಲ ಹಳ್ಳಿಯಲ್ಲಿ ಇಂಥ ಒಂದು ಕತೆ, ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್, ಹುಲಿಬೇರ ಅಂತ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಅದ್ರ ಕತೆ ಇದು. ಕಾಮಿಡಿಯಾಗಿ ಹೇಳ್ತಾ ಒಂದು ಮೆಸೇಜ್ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೌದು. ನಿಜವಾಗ್ಲು ಸರ್, ಇದು ಅಂದ್ರೆ ಎಲ್ಲ ಅಂದ್ರೆ ಇಲ್ಲಿ ಉತ್ತರ ಕನ್ನಡದ ಭಾಷೆನೇ ಇಲ್ಲಿ ಸೊಗಸು. ಓಕೆ, ಕಥೆಗಳೆಲ್ಲ ಸಾಮಾನ್ಯವಾಗಿದ್ರು ಒಂದು ಚಿತ್ರಕಥೆಯಲ್ಲಿ ತುಂಬಾ ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲ ಅಲ್ಲೇ ಭಾಷೆ, ಅಲ್ಲೇ ಕಲಾವಿದರು, ರೀಲ್ಸ್ ಅಲ್ಲಿ ಫೇಮಸ್ ಆದವರು, ಉತ್ತರ ರಂಗಭೂಮಿಯಲ್ಲಿ ಫೇಮಸ್ ಆದವನೇ. ಈಗ ಸರ್ ಅಂದ್ರೆ ಸರ್ ಅವನು ಅಲ್ಲ, ಮನೆಯಲ್ಲಿ ಅವನಿಗೆ ಸಪೋರ್ಟ್ ಸಿಗಲ್ಲ ಕಲೀಲಕ್ಕಾಗಿ. ಓಕೆ, ಅವನೇ ಎಲ್ಲ ಇದು ಮಾಡಿಕೊಂಡು ಮುಂದೆ ಬರ್ತಾನೆ. ಆ ಥರ ಕಥೆ ಇದೆ. ನಮಸ್ಕಾರ. ಮಲ್ಲಿಕಾರ್ಜುನ್ ಸರ್ ಜೊತೆ ಫಸ್ಟ್ ಸಿನಿಮಾ ಇದು. ಅವ್ರು ನನ್ನ ಹತ್ರ ಬಂದಾಗ, ಸರ್ ನೀವು ಉತ್ತರ ಕರ್ನಾಟಕದವರು, ನಾವು ಉತ್ತರ ಕರ್ನಾಟಕದವರು, ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು, ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದೀವಿ. ಅದರ ಜಾನಪದ ಅಂದ್ರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತೆ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೊಗಡಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ
ಅದಿದೆ. ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಬೀದರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವರು ಅಂತ. ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನ ಆಯ್ಕೆ ಮಾಡಿದ್ದು. ಈ ಸಿನಿಮಾದಲ್ಲಿ ಬಂದು 4 ಹಾಡುಗಳು ಮಾಡಿದ್ದೀವಿ, 2 ಬಿಟ್ ಸಾಂಗ್ ಇದೆ. ಬ್ಯಾಕ್ ಗ್ರೌಂಡ್ ಬಂದು ಧರ್ಮವಿಶ್ ಮಾಡ್ತಾ ಇದಾರೆ ಅಂತ ಕಾಣುತ್ತೆ. ಹಾಡುಗಳು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ, ಫಸ್ಟ್ ಸಾಂಗು. ಸಾಹಿತ್ಯ ಬಂದು ಡೈರೆಕ್ಟರ್ 2 ಸಾಂಗ್ ಬರೆದಿದ್ದಾರೆ. ಮತ್ತೆ ಶಿವ್ ಬೇರ್ಗಿ ಒಂದು ಸಾಂಗ್ ಬರೆದಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ವಿಜಯ ಪ್ರಕಾಶ್ ಹಾಡಿದ್ದಾರೆ, ಸಂಗೀತ ಕಟ್ಟಿ ಅವರು ಹಾಡಿದ್ದಾರೆ. ಮತ್ತೆ ನಮ್ದು ಸಿಂಗರ್ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ, ಅವರು ಹಾಡಿದ್ದಾರೆ ಬೀದರ್ ಹುಡುಗಿ. ಬಟ್ ಅವ್ರು ವಿನ್ ಆಗಕ್ಕಿಂತ ಮುಂಚೆ ನಾನು ಒಂದು ಸರಳ ಪ್ರೇಮ ಕಥೆಗೆ 2 ಸಾಂಗ್ ಹಾಡಿಸಿದ್ದೆ. ನಾನು ಹಾಡಿಸಿದ ನಂತರನೇ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು, ಅವರು ಹಾಡಿದ್ದಾರೆ. ಮತ್ತೆ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್, ಮಾಳು ಹಾಡಿದ್ದಾರೆ, ಮಾಳು ನಿಪ್ನಾಳ್ ಹಾಡಿದ್ದಾರೆ. ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಬಂದ. ಹಾಡುಗಳು ನೋಡಿದ್ದೀನಿ, ಪಿಕ್ಚರ್ ನೋಡಿದ್ದೀನಿ, ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡಿದ್ರೆ ದೊಡ್ಡ ಹ್ಯೂಜ್ ಕ್ಯಾನ್ವಾಸ್ ಕಾಣ್ತದೆ, ದೊಡ್ಡ ಮಟ್ಟದಲ್ಲಿ ಕಾಣ್ತದೆ. ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ, ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ತಮ್ಮೆಲ್ಲರೂ ಸಪೋರ್ಟ್ ಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ ಹೇಳಿ. ನಾನು ಬೇಸಿಕಲಿ ಉತ್ತರ ಕರ್ನಾಟಕದನಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ, ಅವರು ಸೊಗಡು ಇಷ್ಟ. ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ ಭಾಷೆ ಬರುತ್ತೆ, ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ. ಜಾಸ್ತಿ ಏನಾರ ಇದಾದ್ರೆ ಬೇರೆ ತರ ಮಾತಾಡ್ತಾರೆ. ಅವ್ರ 2 ತರನು ಓಕೆ. ನಾವು ಈ ಪಿಕ್ಚರ್ ಲೈನಿಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್, ನಮ್ಮ ಗಿರಿಜಾ ಮೇಡಮ್. ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕಥೆನ ಹೇಳಿದ್ರು. ಸೊ ಕತೆ ನಾನೇನು ಜಾಸ್ತಿ ಏನು ಇದು ಮಾಡಿಲ್ಲ, ಏನೋ ನಮ್ಗೊಂಚೂರು ಸಾಥ್ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೀನಿ. ನಾನು ಬೇಸಿಕಲಿ ಲ್ಯಾಂಡ್ ಡೆವಲಪರ್, ರಿಯಲ್ ಎಸ್ಟೇಟ್. ನಮ್ದು ಸ್ವಂತೂರು ಬಂದು ತುರುವೇಕೆರೆ. ಅಲ್ಲಲ್ಲ, ಅಂದ್ರೆ ನಮ್ಮ ಭಾಷೆನೇ ಬೇರೆ ತರ. ಉತ್ತರ ಕರ್ನಾಟಕ ಭಾಷೆನೇ ಒಂಥರ ಡಿಫ್ರೆಂಟ್, ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್. ನಾವು ಕೇಳಕ್ಕೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ನಾವು ಒಂದೊಂದ್ಸತಿ ನಗ್ತೀವಿ, ಒಂದೊಂದ್ಸತಿ ಸೀರಿಯಸ್ ಆಗಿ ತಗೋತೀವಿ. ಈಗ ಮತ್ತೆ ಮಾಧ್ಯಮದವರೆಲ್ಲ ಫಸ್ಟ್ ಟೈಮು. ಯಾಕಂದ್ರೆ ನಾನು ಗೃಹಿಣಿ, ನನ್ನ ಹೆಸರು ಸುಜಾತ ಗಿರೀಶ್. ನಾವು 3 ಜನ ನಿರ್ಮಾಪಕರಲ್ಲಿ ನಾನು ಒಬ್ಳು ಇದರಲ್ಲಿ. ಇದು ನಮ್ಮ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು, ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು. ಹಾಗೆ ಇವರು ದಾವಲಣ್ಣರು ಮತ್ತೆ ಅಶೋಕ್ ಸರ್, ಅವರು ನಮ್ಮ ಕುಟುಂಬ ಸ್ನೇಹಿತರು. ಹಂಗೆ ಮಾತಾಡ್ತಾ ಬಂದಾಗ ನಮ್ಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು. ಆವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ. ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ, ನಮ್ಮ ಬಾಗಲಕೋಟೆ ಜಿಲ್ಲೆ, ನಮ್ದು ಕೂಡ ಅಲ್ಲೇ ಒಂದು ಹಳ್ಳಿ. ಅವಾಗ ಸ್ಟೋರಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ, ಇದನ್ನ ಯಾಕೆ ನಾವು ಒಂದು ಇದನ್ನಾಗಿ ತಗೋಬಾರ್ದು, ಮಾಡಬಾರ್ದು, ಚಾಲೆಂಜ್ ಆಗಿ ತಗೋಬಾರ್ದು. ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು. ನಮಗೂ ಚಿಕ್ಕಂದಿನಲ್ಲೇ ಸಿನಿಮಾ ನೋಡೋದು ಬಹಳ ಹುಚ್ಚು. ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದು 20 ಕಿಲೋಮೀಟರ್ ಹೋಗ್ತಿದ್ವಿ. ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮ ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿತ್ತು. ನಂಗೊಂದ್ ಸ್ವಲ್ಪ ಮಾತಾಡೋದು ಇದಾಗುತ್ತೆ. ಯಾಕಂದ್ರೆ ಅದು ರಾತ್ರಿ ನೈಟ್ ಶೋ ಒಂದು ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ಮ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು. ಅದು ನಮ್ಗೆ ಬಹಳ ಖುಷಿ. ಯಾಕಂದ್ರ ಸಣ್ಣವರಿದ್ದಾಗ ಅವ್ವ ಅಪ್ಪ ಕರ್ಕೊಂಡು ಹೋಗೋದು, ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ, ಇದೇನು ಯಾವ ರೀತಿ ಇರ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು. ಅಷ್ಟು ದೂರ ಆಗ ಬಂದಾಗ ಸರ್ ಖರ್ಚಾದಾಗ ಯಾಕೆ ನಾವೊಂದು ಸಿನಿಮಾ ಈ ತರ ಸ್ಟೋರಿ ಇದೆ, ನಮ್ಮೂರ್ ಕಡೆದೇ ಇದೆ, ನಮ್ಮ ಉತ್ತರ ಕರ್ನಾಟಕದ ಇದೆ, ಆ ತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು, ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು. ಚೆನ್ನಾಗಿ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಂತೀವಿ. ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ಇದು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇವಾಗ ಮನೇಲಿ ತುಂಬಾ ಇದಾವೆ, ಆದ್ರೆ ಆ ರೀತಿ ನೋಡುವಂತ ಸಿನಿಮಾಗಳ ಕಥೆಗಳು ಇಲ್ಲ. ಹಾ, ಥಿಯೇಟರ್ ನೋಡ್ತಾ ಇರ್ತೀವಿ. ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ.
ಇತ್ತೀಚೆಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್, ನಮ್ದೇ ಇದೆ ಅಲ್ಲ, ಇದನ್ನೇ ನೋಡ್ತಾ ಇರ್ತೀವಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಅಂಜನ್ ಅಂತ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಗಿರಿ ಅಂತ ಒಂದು ಹಳ್ಳಿ. ನನ್ನ ಫಸ್ಟ್ ಸಿನಿಮಾ ಎರ್ರಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯ್ತು. ಇಲ್ಲೂ ಆಗಿತ್ತು, ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ. ನಮ್ಮ ಕಡೆ ರಿಲೀಸ್ ಆದ್ಮೇಲೆ ತುಂಬಾ ಹೆಸರು ಬಂತು. ಅದೊಂದು VT ಮೂಲಕ ನೋಡಿದ್ರಿ. ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ, ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬಾ ಹಳೆಯ ಸ್ನೇಹಿತ ಪರಿಚಯ. ಸೊ ಅವ್ರೊಂದು ಕತೆ ಮಾಡ್ಕೊಂಡಿದ್ರು. ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನಾನು ಹಿಂಗೆ ಅಪ್ರೋಚ್ ಆದ ಅಂತ. ಸೊ ಅದ್ರಲ್ಲಿ ನಾನು ಸೆಲೆಕ್ಟ್ ಆದೆ ಸಾಯಿ ಸ್ಟಾರ್ ಸಿನಿಮಾಸ್ ವತಿಯಿಂದ. ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಅಂಡ್ ಅಶೋಕ್ ಸರ್ಗೆ, ತಾವಲ್ ಸರ್ಗೆ, ಸುಜಾತ್ ಅಕ್ಕಗೆ ಅಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು. ಸರ್ ಪಾಪ್ಯುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿವರೆಗೂ. ಅದು ಇಲ್ಲ, ಮೊದಲೆಲ್ಲ ಮಾಡ್ತಿದ್ದೆ ಸರ್. ಅಂದ್ರೆ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಅವಾಗ ಯಾವ್ದು ರೀಲ್ಸ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಮೊದಲು 2016-17 ಅಲ್ಲಿ ಅವಾಗಲೇ ನಾನು ಮಾಡ್ಬಿಡ್ತಾ ಇದ್ದೆ. ಫೇಸ್ಬುಕ್ ಆಗ್ತಾ ಇತ್ತು, ಅದು ವೈರಲ್ ಆಗಿತ್ತು. ಸೊ ಅದು ಅನ್ಅಫಿಷಿಯಲ್ ಆಗಿ ಮಾತಾಡ. ಬಿಗ್ ಬಾಸ್ ಕೂಡ ಒಂದು 2 times ನನ್ನ ಕಾಲ್ ಬಂದಿತ್ತು ಆವಾಗ್ಲೇನೆ. ಪೇಪರ್ ಕೂಡ ತುಂಬಾ ಬಂದಿದೆ. ಅದು ಲಾಸ್ಟ್ OTT ಪ್ಲಾಟ್ಫಾರ್ಮ್ ನಾನು ಕಾಲ್ ಮಾಡಿದ್ರು. ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು, ಅಲ್ಲಿ ಏನ್ ಮಾಡ್ಬೇಕಂತ. ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ, ಸಿನಿಮಾ ಮಾಡೋ ಅಂತ ಹೇಳಿದ್ರು. ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಬಂದಾಗ ಸೋಷಿಯಲ್ ಮೀಡಿಯಾ ತುಂಬಾ ಫೇಮಸ್ ಆದ. ಇವ್ ಬಿಗ್ ಬಾಸ್ಗೆ ಹೋಗ್ಬೇಕು, ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ, ಒಂದು ಇಂಥ ನಟರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ. ಸೊ ಅವಾಗ ವೈರಲ್ ಆಗ್ತಾ ಆಯ್ತು. ಸೊ ಎರ್ರಾಬರಿ ತುಂಬಾ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ, ನಮ್ಮ ಭಾಗದ ಕಡೆ. ಸಿನಿಮಾದಿಂದ ಹೆಸರಾಗಿದೆ. ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಈ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ. ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ, ನಮ್ಮ ಧರ್ಮ ಪರಂಪರೆ, ಅಲ್ಲಿ ಲೈಫ್ ಸ್ಟೈಲು. ಒಂದು ಹುಡುಗ ಓದಿದವ್ನು ಹೆಂಗ್ ನೋಡ್ತಾರೆ, ಓದಿದವ್ನು ಹೆಂಗ್ ನೋಡ್ತಾನೆ. ಸೊ ಹಳ್ಳಿನ ಯಾರು ಕಾಪಾಡ್ತಾರೆ? ಎಲ್ರು ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ ಸೀಟೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ. ನೀವು ಇವಾಗ ಹಳ್ಳಿಗೆ ಹೋಗಿ ಸರ್, ನಾನೇನು ರೀಸೆಂಟ್ ಆಗಿ ನಮ್ಮೂರಿಗೆ ಹೋಗಿದ್ದೆ. ಐ ಥಿಂಕ್ ಮಧ್ಯಾಹ್ನ 1 ಗಂಟೆ ಅನ್ಸುತ್ತೆ. ನಾನು 2020 ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ತಾರೆ ನನ್ನ, ಅಣ್ಣ ಬಂದ್ರು ಅಂತ. ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ, ಅಜ್ಜಿ ಅಜ್ಜ ವಯಸ್ಸಾದವರು. ಸೊ ಇದು ಏನಕ್ಕಾಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ. ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತಾರೆ, ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ, ಅದೇ ಊರನ್ನು ವೃದ್ಧಾಶ್ರಮ ಮಾಡ್ತಿದ್ದಾರೆ. ಸೊ ಇದು ಒಂದು ಅಲ್ಲೇ ಇದ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಊರನ್ನ ಹೇಗೆ ಕಾಪಾಡಬೇಕು, ಊರಲ್ಲಿ ಆಗುವ ಅನ್ಯಾಯಗಳನ್ನು ಹೇಗೆ ತಡಿಬೇಕು, ಪಂಚಾಯತಿ ಏನಾಗ್ತಿರುತ್ತೆ, ಅಥವಾ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ. ಎಕ್ಸಾಂಪಲ್ ಲೋ ಆಗಿರ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೇ. ನನ್ನ ಈ ಸಿನಿಮಾದಲ್ಲಿ 1-2 ಲೈನ್ ಇದೆ, ನನ್ಕಿಂತ ಚೆನ್ನಾಗಿ ಓದೋನೆ ಲವ್ ಬಿದ್ದು ಸತ್ತೋಗ್ತಾನೆ, ಅಂದ್ರೆ ಸಾಯಕ್ ಅಟೆಂಪ್ಟ್ ಮಾಡಿರ್ತಾನೆ, ಅವ್ನು ಕಾಪಾಡ್ತಾನೆ. ಈ ತರ ತುಂಬಾ ನಿಮ್ಗೆ ಈ ತರ ಒಳ್ಳೆ ಪಾಯಿಂಟ್ಸ್ ಇದೆ. ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕತೆ ಇಟ್ಕೊಂಡು ಅಲ್ಲಿ ಹೇಗೆ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಪಕ್ಕಾ ಡಿ ಗ್ಲಾಮರ್ ಪಾತ್ರ ಇದು. ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ರಾಜೇಶ್ ಕಾರ್ ಅಂತ ಆಗಿರ್ಬೋದು, ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಮಾಧ್ಯಮ ಸ್ನೇಹಿತರಿಂದಾನೇ ನಾವು ಇವತ್ತು ಈ ಲೆವೆಲ್ ಬಂದಿದ್ದೇನೆ. ನನ್ನೆಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಯಾವಾಗಲೂ ಹೇಳಿದ್ರಿ ಸರ್ ಪಾಪ್ಯುಲರ್ ಅಂತ. ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ. ಸೊ ಆ ಮೀಡಿಯಾಗೆ ನಾನು ಯಾವ್ದು ಋಣಿಯಾಗಿರ್ತೀನಿ. ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ, ಚೆನ್ನಾಗಿದ್ರು ಪ್ರಮೋಟ್ ಮಾಡಿ, ಸುಮ್ಮನೆ ಬೇಡ. ಈಗ ಇನ್ನೊಂದು ರೀಸೆಂಟ್ ಆಗಿ ಸೋ ಸಾಕಾಗ ಹೋಗ್ತಾ ಇದೆ, ಅಲ್ಲಿ ಯಾವ್ದು ಪ್ರಮೋಷನ್ ಇಲ್ಲ, ಬಟ್ ಕಂಟೆಂಟ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋಕೊಂದ್ರೆ ಎಕ್ಸಾಂಪಲ್ ಅದು. ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಖತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ, ನನ್ನ ಎಲ್ಲಾ ತಂತ್ರಜ್ಞರಿಗೆ, ಅಂಡ್ ಫಸ್ಟ್ ಟೈಮ್ ನಾನು ಅವಾಗ ಸರ್ ಹೇಳಿದ್ರು ಸಂಬರ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಧರ್ಮ ವಿಷಯ ನಾನು ಫ್ಯಾನ್. ಯಾಕಂದ್ರೆ MS ಧೋನಿ ಫಿಲಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿದಾಗ ಒಂದೊಂದು ಫ್ಯಾನ್ ಆಗಿದ್ದೆ. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ. ಸೊ ಖುಷಿ ಇದೆ. ಡ್ಯಾನಿ ಮಾಸ್ಟರ್ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಐ ಆಮ್ ಬ್ಲೆಸ್ಡ್. ಸರಿ, ನೀವು ಈ ಸಿನಿಮಾ ಬಗ್ಗೆ ಹೇಳಿದ್ರಿ. ಅಂದ್ರೆ ಈ ಸಿನಿಮಾದಲ್ಲಿ ಓದಿ ಆದ್ಮೇಲೆ ಎಲ್ಲ ಸಿಟಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ಹಳ್ಳಿ ಹೆಂಗಾಗ್ತಿದೆ, ಮತ್ತೆ ಓದೋರು ಲೆವೆಲ್ ಬಿಡ್ತಾರೆ, ಓದಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಅಂದ್ರೆ ನೀವು ಓದೋದೇ ಬೇಡ ಅಂತ ಏನಾದ್ರು ಪ್ರಮೋಟ್ ಮಾಡ್ತಿದ್ದೀರಾ? ಓದೋದೇ ಬೇಡದ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್. ಈಗ ಅದು ಓದಿದಿರೋ A ಗ್ರೂಪ್ ಅಂತ ಅನ್ಕೊಳ್ಳಿ, ಓದಿದಿರೋ D ಗ್ರೂಪ್ ಅನ್ಕೊಳ್ಳಿ. ನಾವು ವಿಷನ್ ಹೇಗಿರುತ್ತೆ ಅಂದ್ರೆ, ಈಗ ಓದಿದಿರೋನೇ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದು ಅಂತಾರೆ, ಅವ್ರು ಓದಿಸ್ತಾರೆ. ಬಟ್ ಓದಿದಿರೋನಿಗೆ ಅವನೇ ಈಗ ಎಕ್ಸಾಂಪಲ್ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ ಕಡೆ,
ಹಳ್ಳಿ ಜನ ಬರ್ತಾರೆ ಅಂದ್ರೆ ಅವ್ನು ಓದಿದಿರೋನು ಏನ್ ಮಾಡ್ತಾನೆ ಗೊತ್ತಾ, ಅವ್ನ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ, ಅವ್ನಿಗೇನೋ ಕಾರ್ಯ ಇರ್ಬೋದು, ಬ್ಲಡ್ ಗ್ರೂಪ್ ಮಾಡೋದು ಹೇಳ್ತಾನೆ. ಓದಿದಿರೋನು ಪಟಾನ ಎತ್ಕೊಂಡು ಹೋಗ್ತಾನೆ ಅವನ ಹಾಸ್ಪಿಟ್ಲಿಗೆ. ಇಲ್ಲಿ ಅಡ್ವಾಂಟೇಜ್ ಹೇಳ್ತೀರಾ, ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ. ಮನುಷ್ಯತ್ವ ತೋರಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಮೇಡಮ್ ಎಜುಕೇಶನ್ ಇಲ್ಲದೆ ಇದ್ದಾಗೆ ಮನುಷ್ಯತ್ವ ಇರುತ್ತೆ ಮೇಡಮ್. ಫಸ್ಟ್ ಎಜುಕೇಶನ್ ಬರ್ತಾ ಬಂದಿದೆ ನಮಗೆ, ಬಟ್ ಮನುಷ್ಯತ್ವನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ. ಅವ್ರು ಇಷ್ಟ ಓದ್ಕೊಳ್ಳಿ ಸರ್, ಇದು ಓದದೆ ಇರೋ ಹುಡುಗರ ಕತೆ ಇದಷ್ಟೇ. ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ. ಅದನ್ನ ಹೇಳ್ತಿದ್ದಿಲ್ಲ ಸರ್, ಎಜುಕೇಶನ್ ಇಲ್ಲಿ ಹೌದು ಅಲ್ಲ, ಅದೊಂದು ಲೈನ್ ತೋರಿಸಿದಾರೆ ಅಷ್ಟೇ. ಸಿನಿಮಾ ಲೈನ್ ಇದೆ, ಎಕ್ಸಾಂಪಲ್ ಕೊಟ್ಟೆ ನಾನು ನಿಮ್ಗೆ. ಅದೇ ಸಿನಿಮಾ ಅಲ್ಲ ಮೇಡಮ್. ಸೆಕೆಂಡ್ PUC ಸರ್. ಒಂದು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು. ಇದು ಜೀವನ, ಅದಕ್ಕೆ ಹೇಳಿದ್ನಲ್ಲ ಮೇಡಮ್, ಒಂದೇ ವಿಷನ್ ಅಂತ ಹೇಳಕ್ ಆಗಲ್ಲ. ಇದನ್ನ ಎಲ್ರು ಲೈಫ್ ಇದು, ಆ ಲೈಫ್ ಅನ್ನ ಮುಂದೆ ತೋರಿಸ್ತಾ ಇದ್ದಾರೆ ನಿರ್ದೇಶಕರು. 2021 ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಮುದ್ವತಿ ಯುವಕರ ಸಂಘ ಅಂತ ಇದೆ. ಅವ್ರ ಕಡೆ ಅಂತ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ನನ್ನ ಫೇಸ್ಬುಕ್ ಐಡಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದನ್ನ ಸ್ಟಾರ್ ಹಾಕೊಂಡಿಲ್ಲ. ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ ಸ್ಟಾರ್, ಬಿಕಾಸ್ ಐ ನಾಟ್ ಎ ಸ್ಟಾರ್, ಒಬ್ಬ ಕಲಾವಿದ ಅಷ್ಟೇ. ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ. ಕಂಟೆಂಟ್ ಯಾವುದೇ ಸಿನಿಮಾ ಬಂದ್ರು ಒಬ್ಬ ಬೇಸಿಕಲಿ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳೇನಿದಾರಲ್ಲ, ಮೊದಲಿನ ಹೊಸಬ್ರೆ ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ, ಅಂಡ್ ಇವನ್ ಥಿಯೇಟರ್ ಇರಲಿಲ್ಲ. ಸೊ ಕಂಟೆಂಟ್ ನಂಬ್ಕೊಂಡು ಅವರು ಇವತ್ತಿಗೂ ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್, ಈ ಕಂಟೆಂಟೇ ಸಿನಿಮಾ. ನಾನು ಚೈತ್ರ ತೋಟದ ಅಂತ ಗುರುತಿಸ್ಕೊಳಕ್ ಇಷ್ಟಪಡ್ತೀನಿ. ಸೊ ಮೂಲತಃ ಹುಬ್ಬಳ್ಳಿಯವಳು. ನಾನು ಸರ್ನ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಆಗಿದ್ದು ಒಂದು ಅಂದ್ರೆ, ನಮ್ಮ ತಾತ ಹುಟ್ಟು ಬೆಳೆದಿದ್ದ ಊರೆಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ. ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯ್ತು. ಅಂಡ್ ಕತೆ ಕೂಡ ನಮ್ಮ ಸೊಗಡು, ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ, ಲೈಕ್ ಈ ನಾಟಿ ಅಂತಿರಲ್ಲ, ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್, ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ದು ಕಾಣುತ್ತೆ. ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ. ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ್ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು. ಸೊ ದಟ್ ರಿಲೇಷನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ. ಲೈಕ್ ಫ್ಯೂಚರ್ ಅಲ್ಲಿ ಅವ್ರ ಮದ್ವೆ ಆಗ್ಬೋದು, ಆಗ್ದಲೇ ಇರ್ಬೋದು, ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ ಮಗಳ ಜೊತೆ ಇಲ್ಲ ಮಾವನ್ ಜೊತೆ, ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಸೊ ಆ ಕಥೆನ ಇಲ್ಲಿ ತೋರಿಸಿದ್ದಾರೆ. ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಕತೆ ತುಂಬಾ ಚೆನ್ನಾಗಿದೆ. ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನಾನ್ ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ ನ ಬರ್ದಿದ್ದಾರೆ, ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಒಂದು ಲೈನ್ ಇದೆ, ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನೌ, ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ. ಅಂಡ್ ಸಾರಿ ಸಸ್ಪೆನ್ಸ್ ಇಲ್ಲ, ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ, ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದಲ್ಲ. ಸೊ ಯಾ ಸಾಂಗ್ ಯಾ. ಅಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್. ಅಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬಾ ದೊಡ್ಡವ್ರ ಜೊತೆ ವರ್ಕ್ ಮಾಡೋ ಅಂತ ಅವಕಾಶ ಸಿಕ್ತು. ಅಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು, ಓಕೆ, ಅಂಜನ್ ಅವರು ಹಿ ಈಸ್ ವೆರಿ ಡೆಡಿಕೇಟೆಡ್ ಆನ್ ದ ಸೆಟ್ಸ್. ಅಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ. ಸೊ ಅದೇ ತಕ್ಕನಂಗೆ ಹಿ ಹ್ಯಾಸ್ ಡನ್ ಎಲ್ಲ ಶ್ರಮನ ವಹಿಸಿ ಮಾಡಿದ್ದಾರೆ. ಅಂಡ್ ಸೆಟ್ ಅಲ್ಲಿ ಕೂಡ ಅಷ್ಟೇ, ನಾನು ಏನೋ ವರ್ಕ್ ಮಾಡಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ತುಂಬಾನೇ ಖುಷಿ ಆಯ್ತು. ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮ್ಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆನೆ ಇತ್ತು. ಅಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ಆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯ್ತು. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಅಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ, ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರಾಸೆಸ್. ಅಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿಬೀರ ಅನ್ನೋ ಅಂತ ಮೊದಲನೇ ಚಿತ್ರ ಬರ್ತಾ ಇದೆ.
ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ. ಅಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂಡ್ ಹೊಸ ಪ್ರತಿಭೆಗಳು ನಮ್ಮಂತವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ಲಿ ಅಂತ ಒಳ್ಳೇದ್ ಬಯಸ್ತೀನಿ. ಅಂಡ್ ಯಾ, ಥ್ಯಾಂಕ್ ಯು ಸೊ ಮಚ್. ಸಾರಿ, ಇವಾಗ ಇದೇ ಫಸ್ಟ್ ಬಿಡುಗಡೆ ಆದ್ರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು. ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್. ಆಸ್ ಎ ಲೀಡ್ ನಾನು ಸೆಕೆಂಡ್ ಲೀಡ್ ಆಗಿ ಬ್ರಹ್ಮ ರಾಕ್ಷಸ ಅಂತ ವರ್ಕ್ ಮಾಡಿದ್ದೆ, ಡೈರೆಕ್ಟರ್ ಶಂಕರ್ ಅವ್ರದ್ದು. ಅಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮೋಕ್ಷೇಂದ್ರ ಸರ್ ಅಂಡ್ ಮನು ಸರ್ ಬಂದಿದ್ರು. ಅಂಡ್ ಅದರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್, ನಾರಾಯಣ್ ಸರ್. ಅದೊಂದು ಬಿಡುಗಡೆಗೆ ರೆಡಿ ಇದೆ. ಅಂಡ್ ಈಗ ಆಸ್ ಒನ್ ಆಫ್ ದಿ ಲೀಡ್ ಚೌಕಿದಾರ್ ಅಲ್ಲಿ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್. ಅಂಡ್ ಬ್ರಹ್ಮ ರಾಕ್ಷಸ ಟೀಮ್ ಜೊತೆನೆ ಇನ್ನೊಂದು ಮೂವಿ ಬರ್ತಿದೆ, ಸೊ ಇಟ್ ವಿಲ್ ಬಿ ರಿವೀಲ್ಡ್ ಸೂನ್. ಯಾ, ಅದೇ ಡೆಬ್ಯೂ ಮೂವಿ ಅನ್ನೋ ತರ ಈಗ ನನಗೆ. ಮೊದಲನೇದಾಗಿ ಇಡೀ ಚಿತ್ರತಂಡದ ಬಗ್ಗೆ ಏನು ಹೇಳ್ಬೇಕು ಅಂದ್ರೆ, ಮೊದಲನೇದಾಗಿ ನಿರ್ದೇಶಕರು ಒಂದು ಒಳ್ಳೆ ಕತೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ತರ ಒಂದು ಸಿನಿಮಾ ಒಂದು ಆಗೋದ್ರಲ್ಲಿದೆ, ಒಂದ್ಸರಿ ಬಂದು ಮಾತಾಡೋಣ ಅಂತ ಕಂಪ್ಲೀಟ್ ಕತೆ ಹೇಳೋರು. ಕತೆ ಇಷ್ಟ ಆಯ್ತು. ಅವಾಗ ಒಂದು ಚಾಲೆಂಜ್ ತರ ಏನೊಂದು ವಿಷಯ ಅಂತಂದ್ರೆ, ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು, ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ಆಮೇಲೆ ತುಂಬಾ ಹೊಸದಾಗಿ ಒಂಥರ ಸ್ಕ್ರೀನ್ ನ ಫೇಸ್ ಮಾಡೋದು ತುಂಬಾ ಜನ ಇರ್ತಾರೆ. ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ತೆಗಿಬೇಕು, ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು. ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟ್ ಅವ್ರ ಜೊತೆ ಒಂದು ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ, ನನ್ನ ಒಂದು ಕೆಲಸನ ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ. ಅವಾಗ ನಾನು ಒಂದು 2 ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು 3 ಜನ ನಿರ್ಮಾಪಕರು ನನಗೆ ತುಂಬಾನೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು 2 ಕ್ಯಾಮ್ರಾ ಕೇಳಿದ್ದೀನಿ, ಇಡೀ ಪಿಕ್ಚರ್ ನನಗೆ 2 ಕ್ಯಾಮ್ರಾ ಬೇಕು ಸರ್ ನನಗೆ ಅಂದಾಗ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಬ್ಬ ಡಿ.ಒ.ಪಿ ಅವ್ರನ್ನೇ ಕೂತಿದ್ದಾರೆ. ಆಮೇಲೆ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಶೂಡನಲ್ಲಿ. ಯಾವತ್ತು ಒಂದ್ ದಿವಸ ನಮಗೆ ಕೆಲಸ ಈ ತರ ಮಾಡ್ತಿದ್ವಿ, ಎಷ್ಟು ಜನ ಎಲ್ಲ ಸೇರಿ ಒಟ್ಟಿಗೆ ಅಂದ್ರೆ ಯಾವ್ದು ಅಂದ್ರೆ ಒತ್ತಡದಲ್ಲಿ ಯಾವ್ದು ಮಾಡಿಲ್ಲ, ಎಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ಆದಷ್ಟು ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಆಯ್ತು ಎಲ್ಲ. ನಾವು ಅನ್ಕೊಂಡಂಗೆ ಎಲ್ಲ ಮುಗಿಸಿದೀವಿ. ಇನ್ನ ನೆಕ್ಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಮತ್ತೆ ಸಪೋರ್ಟ್ ಬೇಕು. ಇಲ್ಲ ಸರ್, ಎಲ್ಲ ಲೈವ್ ಲೊಕೇಶನ್ಸ್. ಅದು ಆಕ್ಚುಲಿ ಹೇಳ್ಬೇಕು, ಸ್ವಲ್ಪ ನಿರ್ದೇಶಕರದ್ದು ಹೆಂಗಿತ್ತು ಡಿಮ್ಯಾಂಡ್ ಅಂದ್ರೆ ಒಂದು ಸ್ವಲ್ಪ ರಾಲ್ ಅಂದ್ರೆ ಹೆಂಗೆ ಕ್ಯಾಂಡಿಡೇಟ್ ತನದ ಮಾಡೋಗಿತ್ತು. ಬಟ್ ತುಂಬಾ ಪ್ಯೂರ್ ಕ್ಯಾಂಡಿಡೇಟ್ ಮಾಡಕ್ ಹೋಗಿಲ್ಲ. ಸ್ವಲ್ಪ ನಮ್ಮ ಸಿನಿಮಾಟಿಕ್ ಏನೇನು ಬೇಕು ಅದನ್ನ ಪ್ರಯತ್ನ ಮಾಡಿದ್ದೀವಿ.